ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ನಟ ನಟಿಯರ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಬ್ರೇಕ್ ಹಾಕಬೇಕು ಎನ್ನುವಂಥದ್ದು ಕೂಗು ಕೇಳಿ ಬಂದಿರುವಂಥದ್ದು. ಇವತ್ತು ವಾಣಿಜ್ಯ ಮಂಡಳಿಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಮ ಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿ ಇದಕ್ಕೆ ಒಂದು ತಕ್ಕ ಶಾಸ್ತಿ ಹಾಕಬೇಕು, ಕಠಿಣ ಕ್ರಮವನ್ನು ಜರುಗಿಸೋಕೆ ಮನವಿ ಮಾಡಬೇಕು ಫಿಲ್ಮ್ ಚೇಂಬರ್ ಎನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲು ಅವರು ಇದ್ದಾರೆ. ಸರ್, ಬಾಮ ಹರೀಶ್ ಅವರು ಮನವಿ ಮಾಡಿದ್ದಾರೆ. ಹೌದು ಸರ್ ಇತ್ತೀಚಿನ ದಿನಗಳಲ್ಲಿ ಇದೆಯಲ್ಲ ಸೋಷಿಯಲ್ ಮೀಡಿಯಾ ಹೆವಿ ಆಗೋಗ್ಬಿಟ್ಟಿದೆ ಸರ್. ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕು ನಮ್ಮ ಎಸ್ ನಾರಾಯಣ್ ಸರ್, ಖ್ಯಾತ ಡೈರೆಕ್ಟ್ರ್ ಅವರು ಒಂದು ಮೆಸೇಜು ಈಗ ದೂರು ಕೊಡೋಕೆ ಹೋಗ್ತಾಯಿದ್ದಾರೆ ಸೈಬರ್ ಕ್ರೈಮ್ಗೆ. ಅವರು ಎಕ್ಸ್ ಖಾತೆಯಲ್ಲಿ ಯಾರೋ ಫೇಕ್ ಇದು ಅಕೌಂಟ್ ಓಪನ್ ಮಾಡಿ ಹಲವಾರು ಜನನ ಬೈದಿದ್ದಾರಂತೆ. ಎಕ್ಕ ಸಿನಿಮಾ ಬಗ್ಗೆ, ರಾಜಣ್ಣನ ಬಗ್ಗೆ, ಎಲ್ಲರ ಬಗ್ಗೆ ಬೈದಿದ್ದಾರಂತೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ಇಲ್ಲ, ಇದು ನಡೀತಾ ಇದೆ. ಹಾಗಾಗಿ ನಾನು ಮನೆ ಅಂದ್ಬಿಟ್ಟಿದ್ದೀನಿ, ಹೋಗ್ತಾಯಿದ್ದೀನಿ. ಈಗ ಹೋಗಿ 3 ಗಂಟೆಗೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅವರು ಕಲಾವಿದರ ಸಂಘಕ್ಕೂ ಮನವಿ ಕೊಡ್ತೀವಿ ಅಂತಿದ್ದಾರೆ. ಜೊತೆಗೆ ವಾಣಿಜ್ಯ ಮಂಡಳಿ ಯಾಕೆ ಅವರನ್ನು ಮನವೊಲಿಸುವಂಥದ್ದು ಅಂದರೆ ಏನು, ನಟ ನಟಿಯರ ವಿರುದ್ಧ ಮಾತನಾಡ್ತಿದ್ದಾರೆ. ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ಅವರಿಗೆ ಕಡಿವಾಣ ಹಾಕುವಂಥದ್ದು ಅಥವಾ ಅವ್ರ ನಟ ನಟಿಯರಿಗೆ ಗಮನಕ್ಕೆ ತಂದು ಈ ಬಗ್ಗೆ ಅಭಿಮಾನಿಗಳಿಗೆ ಮನವೊಲಿಸಿ ಈ ರೀತಿ ಮಾತನಾಡಬೇಡಿ, ಬುದ್ಧಿಮಾತು ಹೇಳಿ ಅನ್ನೋಂಥದ್ದು ಫಿಲ್ಮ್ ಚೇಂಬರ್ ಯಾಕೆ ಮುಂದೆ ಹಾಕ್ತಿಲ್ಲ ಅಂತ? ಸರ್, ಖಂಡಿತ ಮುಂದಾಗಿದೆ ಸರ್. ಮುಂದಾಗಿರೋ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ಚರ್ಚೆ ಮಾಡ್ತಾಯಿದ್ವಿ. ನಮ್ಮ ಏನು ಕಲಾವಿದರ ಸಂಘ ಇದೆಯಲ್ಲ, ಅವ್ರ ಕಾರ್ಯದರ್ಶಿಗಳು ಕರೀತಾ ಇದ್ವಿ. 1 or 2 ಡೇಸಲ್ಲಿ ಚರ್ಚೆ ಮಾಡಿಬಿಟ್ಟು ಸರ್ಕಾರಕ್ಕೆ ಯಾವ ರೀತಿ ನಾವು ಅವ್ರನ್ನ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಇದನ್ನು ಕಡಿವಾಣ ಆಗಬೇಕು, ಇದಕ್ಕೆ ಇಲ್ಲೇ ಅಂತ್ಯ ಆಗಬೇಕು ಅನ್ನೋದನ್ನು ನಾವು ಪರಿಹಾರ ಹುಡ್ಕೋಕೆ ಒಂದು ಸಭೆ ಕರೀತಾ ಇರೋದು. ಇದು ಯಾವುದು ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಸರ್, ಎಲ್ಲ ರೀತಿ ಪ್ರಯತ್ನ ಪಡ್ತಾಯಿದ್ದೀವಿ. ಈಗ ಫ್ಯಾನ್ಸ್ ಅಂತ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾದ ಫ್ಯಾನ್ಸ್ ಮಾಡೋದೇ ಇಲ್ಲ ಇದನ್ನು. ಯಾರೋ ಕೆಲವರು ಕಿಡಿಗೇಡಿಗಳು ಮಾಡ್ತಾಯಿದ್ದಾರೆ ನೋಡಿ. ಈಗ ನಮ್ಮ ಎಸ್ ನಾರಾಯಣ್ ಅವ್ರದ್ದು ವಿಷಯ ಹೇಳಿದೆ. ಅವರೇ ಮಾಡ್ದಂಗೆ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಫೇಕ್ ಅಕೌಂಟ್ನ ಎಸ್ ಖಾತೆಯಲ್ಲಿ ಇದು ಮಾಡಿದ್ದಾರೆ. ಯಾರ್ಯಾರ ಬಗ್ಗೆ ಬೈದಿರೋದು. ಈಗ ಸ್ಟಾರ್ ವಾರ್ ಅನ್ನೋದಕ್ಕಿಂತ ಯಾರೋ ಕೆಲವರು ಸೃಷ್ಟಿ ಮಾಡ್ತಾಯಿದ್ದಾರೆ ಇಂಥವೆಲ್ಲ. ನೀವೇ ಹೇಳ್ದಂಗೆ ಇದು ಯಾರೋ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಂತ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸ ಅಂತ ಹೇಳ್ಬೋದು. ಇದಕ್ಕೆ ಎಲ್ಲ ಒಂದು ಕಡೆ ನಟ ನಟಿಯರು ಈ ಬಗ್ಗೆ ಕೆಲವರು ಆಲ್ರೆಡಿ ರಮ್ಯಾ ಅವರು ದೂರು ಕೊಟ್ಟಿದ್ದಾರೆ, ಪ್ರಥಮ ಅವರು ದೂರು ಕೊಟ್ಟಿದ್ದಾರೆ. ವಾಣಿಜ್ಯ ಮಂಡಳಿ ಪಾತ್ರ ಏನು ಅಂತ ಇದರಲ್ಲಿ? ಅದೇ ಸರ್, ಪಾತ್ರ ಇರೋದ್ರಿಂದ ತಾನೇ ನಾವು ಇದಕ್ಕೆ ಸ್ಪಂದಿಸ್ಬಿಟ್ಟು ಏನೇನು ಮಾಡಬೇಕಂತ ಹೇಳಿ ಪ್ರಯತ್ನಗಳು ನಡೀತಾ ಇದೆಯಲ್ಲ. ಎಲ್ಲ ಒಂದು ಕಡೆ ನಿನ್ನೆ ಪ್ರಥಮ್ ಅವರು ಕೂಡ ಆರೋಪ ಮಾಡ್ತಾ ಇದ್ರು, ನೇರವಾಗಿ ದರ್ಶನ್ ಅವರ ಹೆಸರನ್ನೇ ಹೇಳಿ ತಗೊಂಡಿದ್ದಾರೆ. ಇವರ ಅಭಿಮಾನಿಗಳೇ ಈ ರೀತಿ ಮಾತನಾಡ್ತಿದ್ದಾರಂತೆ. ವಾಣಿಜ್ಯ ಮಂಡಳಿಗೆ ಯಾರಾದರೂ ಸ್ಟಾರ್ ನಟರು ಕಂಡ್ರೆ ಭಯನಾ ಅಂತ? ಯಾಕೆ ಅವರೇ ಅದು ನಾಯಕ ನಟರ ಬಗ್ಗೆ ಹೇಳ್ಬೇಡಿ. ಎಲ್ಲರೂ ಯಾರು ಕಂಡ್ರೂ ನಾವು ಯಾವುದೇ ಒಂದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಬಂದಾಗಲೂ ನಾವು ಸ್ಪಂದಿಸ್ತಾ ಇದ್ವಿ. ಒಂದು ಸಿನಿಮಾ ಇಂಡಸ್ಟ್ರಿ ಅಲ್ಲ, ಯಾವುದು ನೆಲ ಜಲ ಭಾಷೆ ವಿಷಯಗಳು ಬಂದಾಗಲೂ ನಾವು ಸ್ಪಂದಿಸ್ತಿದ್ವಿ. ಅಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಈಗ ನಡಿಬೇಕಾದ್ರೆ ಸುಮ್ಮನೆ ಇರ್ತೀವಿ ಸರ್, ಅದಕ್ಕೆ ಅಂತ್ಯ ಆಡ್ತೀವಿ. ಆಲ್ರೆಡಿ ಕೆಲವು ಆ್ಯಪ್ಗಳೆಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಬ್ಯಾನ್ ಮಾಡಿದೆ. ಇದು ಅವಕಾಶ ಇರೋದ್ರಿಂದ ಸರ್ಕಾರ ಜೊತೆಗೇ ನಾವು ಜೊತೆಗೆ ಸೇರಿಕೊಂಡು ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಅಂತ್ಯ ಆಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಯಾರಿಗೂ ಬಿಡಲ್ಲ ಸರ್. ಯಾರು ಕಂಡ್ರೆ ಏನು, ನಮ್ಮ ಇದೊಂದು ಸಂಸ್ಥೆ, ಇದು ದೊಡ್ಡ ಸಂಸ್ಥೆ ಸರ್. 80-85 ವರ್ಷಗಳ ಹಿಸ್ಟ್ರಿ ಇದೆ ಇದಕ್ಕೆ. ಅಂಥ ಸಂಸ್ಥೆ ಭಯ ಪಡೋ ಪ್ರಶ್ನೆನೇ ಇಲ್ಲ ಸರ್. ಭಯ ಯಾಕೆ ಪಡಬೇಕು? ನಮ್ಮ ಮನೆಯಲ್ಲಿ ಸರ್ ನಡೀತಿರೋಂಥ ಅವಾಂತರಗಳಿಗೆ ನಾವು ಕಡಿವಾಣ ಹಾಕೋಕ್ಕಾಗಲ್ಲ ಅಂದರೆ ಇನ್ನೆಲ್ಲಿ ಮಾಡೋಕ್ಕೆ ಹೋಗ್ತೀವಿ ನಾವು? ಬೇರೆ ರಾಜ್ಯಗಳಿಗೆ ಹೋಗಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದಕ್ಕೆ ಕಡಿವಾಣ ಹಾಕ್ತೀವಿ. ನೀವು ನೋಡ್ತಾ ಇರಿ. ಈಗ ನೀವು ಮಧ್ಯಾಹ್ನ ದೂರು ಕೊಡ್ಲಿಕ್ಕೆ ಹೋಗ್ತೀವಿ ಅಂತೀರಿ. ಏನು ನಿಮ್ಮ ದೂರಲ್ಲಿ ಏನಿರುತ್ತೆ? ಮನವಿ ಸಲ್ಲಿಸ್ತೀವಿ ಸೈಬರ್ ಸೈಬರ್ ಅವ್ರು ಮನವಿ ಸಲ್ಲಿಸಿದ್ರು, ಈ ಬಗ್ಗೆ ನೀವು ಸೈಬರ್ ಠಾಣೆಗೆ ಗಮನಕ್ಕೆ ತರ್ತೀವಿ ಅಂತೇಳಿ. ನಿಮ್ಮ ಮುಂದಿನ ಕ್ರಮ ಏನು? ಈ ರೀತಿ ಫೇಕ್ ಅಕೌಂಟ್ ಹೋಗ್ತಾ ಇದ್ರು ಮೆಸೇಜ್ ನಮ್ಗೆ ಹೇಳಿದರು. ಈಗ ನಾನು 3 ಗಂಟೆಗೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಯಾರೋ ಫೇಕ್ ಅಕೌಂಟನ್ನು ಒಂದು ಓಪನ್ ಮಾಡಿಬಿಟ್ಟು ಯಾರ್ಯಾರಿಗೋ ಬೈದಂಗೆ ಎಕ್ಕ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಆಗಲಿ, ನಮ್ಮ ರಾಜಣ್ಣ ಅವ್ರಿಗಾಗಲಿ, ಅವ್ರ ಕುಟುಂಬದವ್ರಿಗಾಗಲಿ, ಇನ್ಯಾರ್ಯಾರಿಗೋ ಏನೋ ಅವ್ರಿಗೆ ಮನಸ್ಸು ಬಂದಂಗೆ, ಅದು ನಾವು ಡೀಟೇಲ್ ನೋಡಿಲ್ಲ. ಅವ್ರ ಫೋನಲ್ಲಿದ್ದು 2 ನಿಮಿಷ ಕೆಳಗಡೆ ಅದು ನೋಡೋಣ, ಅವರು ಬರಲಿ. ಆಮೇಲೆ ನಾವು ಇಂಥವೆಲ್ಲ ಪ್ರೋತ್ಸಾಹ ಕೊಡೋದಿಲ್ಲ ಸರ್. ಈಗ ನೀವು ಏನು ಸೋಷಿಯಲ್ ಮೀಡಿಯಾ ಅಂತ ಬೆಳೆದ್ಬಿಟ್ಟಿದೆಯಲ್ಲ, ಇಂಥದಕ್ಕೂ ಕಡಿವಾಣ ಹಾಕಲೇಬೇಕು. ಫ್ಯಾನ್ಸು ಒಂದು ಕಡೆ ಇರಿ, ಅದನ್ನು ಯೂಸ್ ಮಾಡಿಕೊಂಡು ದುರುಪಯೋಗ ಮಾಡ್ತಾಯಿದ್ರಲ್ಲ, ಒಳ್ಳೆಯದಕ್ಕೆ
ಒಳ್ಳೆತನಕ್ಕೆ ಈ ಮೀಡಿಯಾಗಳು ಕೆಲಸ ಮಾಡಬೇಕೆ ಹೊರತು ಇಂಥದಕ್ಕೆಲ್ಲ ತಂದು ಇಟ್ಬಿಟ್ಟು ಏನೋ ಮಾಡೋ ಅಂಥದ್ದು ಇದೆಯಲ್ಲ ಸರಿಯಲ್ಲ. ಅದನ್ನು ನಾವು ಖಂಡನೆ ಮಾಡ್ತೀವಿ. ನೀವು ಒಂದು ಮಾತು ಹೇಳಿದ್ರಿ, ಯಾವುದಕ್ಕೋ ಹೆದರ್ಕೊಳ್ತಾ ಇದ್ರಿ ಅಂತೇಳಿ. ಹೆದರ್ಕೊಳ್ಳೋ ಅಂಥ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಏನೋ ನಮ್ಮ ತಂದೆ ತಾಯಿಗಳಿಗೆ ಹೆದರ್ಕೊಳ್ತಾ ಇದ್ವಿ, ಹಾಗಂತೇಳಿ ವ್ಯವಹಾರ ಮಾಡೋಕ್ಕೆ ಬಂದಾಗ ಎಲ್ಲರ ಜೊತೆಗೆ ಹೆದರ್ಕೊಳ್ಳೋ ಅಂಥ ಪರಿಸ್ಥಿತಿ ಆಗೋದಿಲ್ಲ, ಮಾಡೋದಿಲ್ಲ, ಹೆದರ್ಕೊಳ್ಳೋದಿಲ್ಲ. ಆದಮೇಲೆ ಇದಕ್ಕೊಂದು ಚರಿತ್ರೆ ಇದೆ ನಮ್ಮ ಸಂಸ್ಥೆಗೆ. ಅದನ್ನು ಕಾಪಾಡೋದ್ರಲ್ಲಿ ನಾವು ಯಾವುದಕ್ಕೂ ಹಿಂಜರಿ ಇಲ್ಲ. ಈಗ ಫೈನಲಿ ಭಾಮಾ ಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ. ವಾಣಿಜ್ಯ ಮಂಡಳಿಯ ಮುಂದಿನ ನಿರ್ಧಾರ ಅಥವಾ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್? ಅದನ್ನೇ ನಾವು ನಮ್ಮ ಕಾರ್ಯದರ್ಶಿಗಳಾದ ರಾಕ್ಲೈನ್ ಸರ್ಗೆ ಫೋನ್ ಮಾಡಿದ್ವಿ. ಅವ್ರು ಊರಲ್ಲಿಲ್ಲ, ನಾಳಿದ್ದು ಬರ್ತಾಯಿದ್ದಾರೆ. ನಾಳೆನೇ ಇಮಿಡಿಯೇಟಾಗಿ ಚರ್ಚೆ ಮಾಡಿಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷರುಗಳಿಗೂ ನಮ್ಮ ಕಮಿಟಿಯನ್ನು ಕರೆದುಬಿಟ್ಟು ಇದು ಯಾವ ರೀತಿ ಅಪ್ರೋಚ್ ಮಾಡಬೇಕು ಗೌರ್ಮೆಂಟಲ್ಲಿ, ಸರ್ಕಾರದಲ್ಲಿ ನಾವು ಏನು ಇದರಿಂದ ನಾವು ಕಡಿವಾಣ ಹಾಕೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಚರ್ಚೆ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀವಿ ಸರ್. ಇಮಿಡಿಯೇಟ್ ಫೈನಲಿ ವಾಣಿಜ್ಯ ಮಂಡಳಿ ಮೂಲಕ ಈ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಸ್ಟಾರ್ ನಟರ ಮಧ್ಯೆ ತಂದಿಡುವಂಥ ಕೆಲಸ ಮಾಡೋರಿಗೆ ಖಡಕ್ ಎಚ್ಚರಿಕೆ ಕೊಡೋದಾದ್ರೆ ಅದೇ ಸರ್, ಅದು ಟೋಟಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಥರ ಏನಾರ ಸಾಬೀತಾದರೆ ಇಂಥವರೇ ಮಾಡಿದ್ದಾರೆ ಅಂತೇಳಿ ಕಠಿಣ ಶಿಕ್ಷೆ ಆಗೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್. ಇದ್ರ ಜೊತೆಗೆ ಈಗ ಪ್ರಥಮ್ ಅವರು ಅಮರಣ ಅಂತ ಉಪವಾಸ ಶುರು ಮಾಡಿದ್ದಾರೆ. ಈ ಫಿಲ್ಮ್ ಚೇಂಬರ್ ಬಳಿನೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ರು ನಿನ್ನೆ. ಆ ಬಗ್ಗೆ ಹೇಳೋದು? ಈಗ ಅವರು ಇಂಡಿವಿಜುವಲ್ ಸರ್, ಅವರು ಒಪಿನಿಯನ್. ಅವರು ನನಗೆ ತೊಂದರೆ ಇದೆ, ಪ್ರಾಣ ಬೆದರಿಕೆ ಇದೆ, ನಮ್ಮ ಮನೆಯವ್ರಿಗೂ ತೊಂದರೆ ಇದೆ, ಥ್ರೆಟನ್ ಮಾಡ್ತಾಯಿದ್ದಾರೆ, ನಾನು ಈ ಉಪವಾಸ ಸತ್ಯಾಗ್ರಹ ಮಾಡಿ ಏನೋ ಒಂದು ನಾನು ಉಳಿಬೇಕು ಅನ್ನೋದು ಅವರು ಅಲಲಾಗಿದೆ. ಅದರಿಂದ ನಾವು ಅವ್ರಿಗೇನು ಅವ್ರು ಮಾಡ್ತಾ ಇರೋದು ತಪ್ಪಾಗಲಿ ರೈಟ್ ಆಗಲಿ ನಾವು ಏನೂ ಹೇಳೋಕೆ ಹೋಗಿಲ್ಲ. ನೀವು ಪರ್ಮಿಷನ್ ತಗೊಳ್ಳಿ, ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೊಳ್ಳಿ, ನಮಗೊಂದು ಇದು ಕೊಡಿ, ಪತ್ರಮುಖನ ಕೊಡಿ, ಈ ಥರ ಮಾಡ್ತಾಯಿದ್ದೀನಿ ಇಂಟಿಮೇಷನ್ ಕೊಡಿ, ನಾವು ನಿಮಗೆ ಅಲ್ಲಿ ಏನು ಮಾಡಬೇಕು, ನಿಮ್ಮ ಸೇಫ್ಟಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ವಿ ಸರ್. ಅವ್ರು ಹೋಗಿದ್ದಾರೆ, ಇನ್ನೂ ಬಂದಿಲ್ಲ, ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಓಕೆ, ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ನಟ ನಟಿಯರ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಬ್ರೇಕ್ ಹಾಕಬೇಕು ಎನ್ನುವಂಥದ್ದು ಕೂಗು ಕೇಳಿ ಬಂದಿರುವಂಥದ್ದು. ಇವತ್ತು ವಾಣಿಜ್ಯ ಮಂಡಳಿಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಮಾ ಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿ ಇದಕ್ಕೆ ಒಂದು ತಕ್ಕ ಶಾಸ್ತಿ ಹಾಕಬೇಕು, ಕಠಿಣ ಕ್ರಮವನ್ನು ಜರುಗಿಸೋಕೆ ಮನವಿ ಮಾಡಬೇಕು ಫಿಲ್ಮ್ ಚೇಂಬರ್ ಎನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲ್ ಅವರು ಇದ್ದಾರೆ. ಸರ್, ಭಾಮಾ ಹರೀಶ್ ಅವರು ಮನವಿ ಮಾಡಿದ್ದಾರೆ. ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಇದೆಯಲ್ಲ ಸೋಷಿಯಲ್ ಮೀಡಿಯಾ ಹೆವಿಯಾಗಿ ಹೋಗ್ಬಿಟ್ಟಿದೆ ಸರ್. ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕು ನಮ್ಮ ಎಸ್ ನಾರಾಯಣ್ ಸರ್, ಖ್ಯಾತ ಡೈರೆಕ್ಟ್ರ್ ಅವರು ಒಂದು ಮೆಸೇಜು ಈಗ ದೂರು ಕೊಡೋಕೆ ಹೋಗ್ತಾಯಿದ್ದಾರೆ ಸೈಬರ್ ಕ್ರೈಮ್ಗೆ. ಅವರು ಎಕ್ಸ್ ಖಾತೆಯಲ್ಲಿ ಯಾರೋ ಫೇಕ್ ಇದು ಅಕೌಂಟ್ ಓಪನ್ ಮಾಡಿ ಹಲವಾರು ಜನನ ಬೈದಿದ್ದಾರಂತೆ. ಎಕ್ಕ ಸಿನಿಮಾ ಬಗ್ಗೆ, ರಾಜಣ್ಣನ ಬಗ್ಗೆ, ಎಲ್ಲರ ಬಗ್ಗೆ ಬೈದಿದ್ದಾರಂತೆ. ಇವತ್ತು ಸೋಷಿಯಲ್ ಮೀಡಿಯಾಗಳು ಇಲ್ಲ, ಇದು ನಡೀತಾ ಇದೆ. ಹಾಗಾಗಿ ನಾನು ಮನೆ ಅಂದ್ಬಿಟ್ಟಿದ್ದೀನಿ, ಹೋಗ್ತಾಯಿದ್ದೀನಿ. ಈಗ ಹೋಗಿ 3 ಗಂಟೆಗೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅವರು ಕಲಾವಿದರ ಸಂಘಕ್ಕೂ ಮನವಿ ಕೊಡ್ತೀವಿ ಅಂತಿದ್ದಾರೆ. ಜೊತೆಗೆ ವಾಣಿಜ್ಯ ಮಂಡಳಿ ಯಾಕೆ ಅವರನ್ನು ಮನವೊಲಿಸುವಂಥದ್ದು ಅಂದರೆ ಏನು ನಟ ನಟಿಯರ ವಿರುದ್ಧ ಮಾತನಾಡ್ತಿದ್ದಾರೆ. ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ಅವರಿಗೆ ಕಡಿವಾಣ ಹಾಕುವಂಥದ್ದು ಅಥವಾ ಅವ್ರ ನಟ ನಟಿಯರಿಗೆ ಗಮನಕ್ಕೆ ತಂದು ಈ ಬಗ್ಗೆ ಅಭಿಮಾನಿಗಳಿಗೆ ಮನವೊಲಿಸಿ ಈ ರೀತಿ ಮಾತನಾಡಬೇಡಿ, ಬುದ್ಧಿಮಾತು ಹೇಳಿ ಅನ್ನೋಂಥದ್ದು ಫಿಲ್ಮ್ ಚೇಂಬರ್ ಯಾಕೆ ಮುಂದೆ ಆಗ್ತಿಲ್ಲ ಅಂತ? ಸರ್, ಖಂಡಿತ ಮುಂದಾಗಿದೆ ಸರ್. ಮುಂದಾಗಿರೋ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ಚರ್ಚೆ ಮಾಡ್ತಾಯಿದ್ವಿ. ನಮ್ಮ ಏನು ಕಲಾವಿದರ ಸಂಘ ಇದೆಯಲ್ಲ, ಅವ್ರ ಕಾರ್ಯದರ್ಶಿಗಳು ಕರೀತಾಯಿದ್ವಿ. 1 or 2 ಡೇಸಲ್ಲಿ ಚರ್ಚೆ ಮಾಡಿಬಿಟ್ಟು ಸರ್ಕಾರಕ್ಕೆ ಯಾವ ರೀತಿ ನಾವು ಅವ್ರನ್ನ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಇದನ್ನು ಕಡಿವಾಣ ಹಾಕಬೇಕು, ಇದಕ್ಕೆ ಇಲ್ಲೇ ಅಂತ್ಯ ಆಗಬೇಕು ಅನ್ನೋದನ್ನು ನಾವು ಪರಿಹಾರ ಹುಡ್ಕೋಕೆ ಒಂದು ಸಭೆ ಕರೀತಾ ಇರೋದು. ಇದು ಯಾವುದು ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಸರ್, ಎಲ್ಲ ರೀತಿ ಪ್ರಯತ್ನ ಪಡ್ತಾಯಿದ್ದೀವಿ. ಈಗ ಫ್ಯಾನ್ಸ್ ಅಂತ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾದ ಫ್ಯಾನ್ಸ್ ಮಾಡೋದೇ ಇಲ್ಲ ಇದನ್ನು. ಯಾರೋ ಕೆಲವರು ಕಿಡಿಗೇಡಿಗಳು ಮಾಡ್ತಾಯಿದ್ದಾರೆ ನೋಡಿ. ಈಗ ನಮ್ಮ ಎಸ್ ನಾರಾಯಣ್ದು ಅವ್ರದ್ದು ವಿಷಯ ಹೇಳಿದೆ, ಅವರೇ ಮಾಡ್ದಂಗೆ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ಟು ಫೇಕ್ ಅಕೌಂಟ್ನ ಎಸ್ ಖಾತೆಯಲ್ಲಿ ಇದು ಮಾಡಿದ್ದಾರೆ. ಯಾರ್ಯಾರ ಬಗ್ಗೆ ಬೈದಿರೋದು. ಈಗ ಸ್ಟಾರ್ ವಾರ್ ಅನ್ನೋದಕ್ಕಂತ ಯಾರೋ ಕೆಲವರು ಸೃಷ್ಟಿ ಮಾಡ್ತಾಯಿದ್ದಾರೆ ಇಂಥವಲ್ಲ.
ನೀವೇ ಹೇಳ್ದಂಗೆ ಇದು ಯಾರೋ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಂತ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸ ಅಂತ ಹೇಳ್ಬೋದು ಇದಕ್ಕೆ. ಎಲ್ಲ ಒಂದು ಕಡೆ ನಟ ನಟಿಯರು ಈ ಬಗ್ಗೆ ಕೆಲವರು ಆಲ್ರೆಡಿ ರಮ್ಯಾ ಅವರು ದೂರು ಕೊಟ್ಟಿದ್ದಾರೆ, ಪ್ರಥಮ ಅವರು ದೂರು ಕೊಟ್ಟಿದ್ದಾರೆ. ವಾಣಿಜ್ಯ ಮಂಡಳಿ ಪಾತ್ರ ಏನು ಅಂತ ಇದರಲ್ಲಿ? ಅದೇ ಸರ್, ಪಾತ್ರ ಇರೋದ್ರಿಂದ ತಾನೇ ನಾವು ಇದಕ್ಕೆ ಸ್ಪಂದಿಸ್ಬಿಟ್ಟು ಏನೇನು ಮಾಡ್ಬೇಕಂತ ಹೇಳಿ ಪ್ರಯತ್ನಗಳು ನಡೀತಾ ಇದೆಯಲ್ಲ. ಅಲ್ಲ, ಎಲ್ಲ ಒಂದು ಕಡೆ ನಿನ್ನೆ ಪ್ರಥಮ್ ಅವರು ಕೂಡ ಆರೋಪ ಮಾಡ್ತಾ ಇದ್ರು, ನೇರವಾಗಿ ದರ್ಶನ್ ಅವರ ಹೆಸರನ್ನೇ ಹೇಳಿ ತಗೊಂಡಿದ್ದಾರೆ, ಇವರ ಅಭಿಮಾನಿಗಳೇ ಈ ರೀತಿ ಮಾತನಾಡ್ತಿದ್ದಾರಂತೆ. ವಾಣಿಜ್ಯ ಮಂಡಳಿಗೆ ಯಾರಾದರೂ ಸ್ಟಾರ್ ನಟರು ಕಂಡ್ರೆ ಭಯನಾ ಅಂತ? ಯಾಕೆ ಅವರೇ ಅದು ನಾಯಕ ನಟರ ಬಗ್ಗೆ ಹೇಳ್ಬೇಡಿ. ಎಲ್ಲರೂ ಯಾರು ಕಂಡ್ರೂ ನಾವು ಯಾವುದೇ ಒಂದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಬಂದಾಗಲೂ ನಾವು ಸ್ಪಂದಿಸ್ತಾ ಇದ್ವಿ. ಒಂದು ಸಿನಿಮಾ ಇಂಡಸ್ಟ್ರಿ ಅಲ್ಲ, ಯಾವುದು ನೆಲ ಜಲ ಭಾಷೆ ವಿಷಯಗಳು ಬಂದಾಗಲೂ ನಾವು ಸ್ಪಂದಿಸಿದ್ವಿ. ಅಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಈಗ ನಡಿಬೇಕಾದ್ರೆ ಸುಮ್ಮನೆ ಇರ್ತೀವಿ ಸರ್, ಅದಕ್ಕೆ ಅಂತ್ಯ ಆಡ್ತೀವಿ. ಆಲ್ರೆಡಿ ಕೆಲವು ಆ್ಯಪ್ಗಳೆಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಬ್ಯಾನ್ ಮಾಡಿದೆ. ಇದು ಅವಕಾಶ ಇರೋದ್ರಿಂದ ಸರ್ಕಾರ ಜೊತೆಗೇ ನಾವು ಜೊತೆಗೆ ಸೇರಿಕೊಂಡು ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಅಂತ್ಯ ಆಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಯಾರಿಗೂ ಬಿಡಲ್ಲ ಸರ್, ಯಾರು ಕಂಡ್ರೆ ಏನು. ನಮ್ಮ ಇದೊಂದು ಸಂಸ್ಥೆ, ಇದು ದೊಡ್ಡ ಸಂಸ್ಥೆ ಸರ್, 80-85 ವರ್ಷಗಳ ಹಿಸ್ಟ್ರಿ ಇದೆ ಇದಕ್ಕೆ. ಅಂಥ ಸಂಸ್ಥೆ ಭಯ ಪಡೋ ಪ್ರಶ್ನೆನೇ ಇಲ್ಲ ಸರ್. ಭಯ ಯಾಕೆ ಪಡಬೇಕು? ನಮ್ಮ ಮನೆಯಲ್ಲಿ ಸರ್ ನಡೀತಿರೋಂಥ ಅವಾಂತರಗಳಿಗೆ ನಾವು ಕಡಿವಾಣ ಹಾಕೋಕ್ಕಾಗಲ್ಲ ಅಂದರೆ ಇನ್ನೆಲ್ಲಿ ಮಾಡೋಕ್ಕೆ ಹೋಗ್ತೀವಿ ನಾವು? ಬೇರೆ ರಾಜ್ಯಗಳಿಗೆ ಹೋಗಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದಕ್ಕೆ ಕಡಿವಾಣ ಹಾಕ್ತೀವಿ. ನೀವು ನೋಡ್ತಾ ಇರಿ. ಈಗ ನೀವು ಮಧ್ಯಾಹ್ನ ದೂರು ಕೊಡ್ಲಿಕ್ಕೆ ಹೋಗ್ತೀವಿ ಅಂತೀರಿ, ಏನು ನಿಮ್ಮ ದೂರಲ್ಲಿ ಏನಿರುತ್ತೆ? ಮನವಿ ಸಲ್ಲಿಸ್ತೀವಿ ಸೈಬರ್? ಅಲ್ಲಲ್ಲ, ಸೈಬರ್ ಅವ್ರು ಮನವಿ ಸಲ್ಲಿಸಿದ್ರು, ಈ ಬಗ್ಗೆ ನೀವು ಸೈಬರ್ ಠಾಣೆಗೆ ಗಮನಕ್ಕೆ ತರ್ತೀವಿ ಅಂತೇಳಿ. ನಿಮ್ಮ ಮುಂದಿನ ಕ್ರಮ ಏನು? ಈ ರೀತಿ ಫೇಕ್ ಅಕೌಂಟ್ ಹೋಗ್ತಾ ಇದ್ರು, ನಾವು ಮೆಸೇಜ್ ನಮ್ಗೆ ಹೇಳಿದರು. ಈಗ ನಾನು 3 ಗಂಟೆಗೆ ಹೋಗ್ತಾ ಇದ್ದೀನಿ, ಯಾರೋ ಫೇಕ್ ಅಕೌಂಟನ್ನು ಒಂದು ಓಪನ್ ಮಾಡಿಬಿಟ್ಟು ಯಾರ್ಯಾರಿಗೋ ಬೈದಂಗೆ ಏಕ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಆಗಲಿ, ನಮ್ಮ ರಾಜನ್ ಅವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ಇನ್ಯಾರ್ಯಾರಿಗೋ ಏನೋ ಅವ್ರಿಗೆ ಮನಸ್ಸು ಬಂದಂಗೆ, ಅದು ನಾವು ಡೀಟೇಲ್ ನೋಡಿಲ್ಲ. ಅವ್ರ ಫೋನಲ್ಲಿದ್ದು 2 ನಿಮಿಷ ಕೆಳಗಡೆ ಅದು ನೋಡೋಣ, ಅವರು ಬರಲಿ. ಆಮೇಲೆ ನಾವು ಇಂಥವೆಲ್ಲ ಪ್ರೋತ್ಸಾಹ ಕೊಡೋದಿಲ್ಲ ಸರ್. ಈಗ ನೀವು ಏನು ಸೋಷಿಯಲ್ ಮೀಡಿಯಾ ಅಂತ ಬೆಳೆದ್ಬಿಟ್ಟಿದೆಯಲ್ಲ, ಇಂಥದಕ್ಕೂ ಕಡಿವಾಣ ಹಾಕಲೇಬೇಕು. ಫ್ಯಾನ್ಸು ಒಂದು ಕಡೆ ಇರಿ, ಅದನ್ನು ಯೂಸ್ ಮಾಡಿಕೊಂಡು ದುರುಪಯೋಗ ಮಾಡ್ತಾಯಿದ್ರಲ್ಲ, ಒಳ್ಳೆತನಕ್ಕೆ ಈ ಮೀಡಿಯಾಗಳು ಕೆಲಸ ಮಾಡಬೇಕೆ ಹೊರತು ಇಂಥದಕ್ಕೆಲ್ಲ ತಂದಿಟ್ಬಿಟ್ಟು ಏನೋ ಮಾಡೋ ಅಂಥದ್ದು ಇದೆಯಲ್ಲ ಸರಿಯಲ್ಲ. ಅದನ್ನು ನಾವು ಖಂಡನೆ ಮಾಡ್ತೀವಿ. ನೀವು ಒಂದು ಮಾತು ಹೇಳಿದ್ರಿ, ಯಾವುದಕ್ಕೋ ಎದುರ್ಕೊಳ್ತಾ ಇದ್ರಿ ಅಂತೇಳಿ, ಎದುರ್ಕೊಳ್ಳೋ ಅಂಥ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಏನೋ ನಮ್ಮ ತಂದೆ ತಾಯಿಗಳಿಗೆ ಎದುರ್ಕೊಳ್ತಾ ಇದ್ವಿ, ಹಾಗಂತೇಳಿ ವ್ಯವಹಾರ ಮಾಡೋಕ್ಕೆ ಬಂದಾಗ ಎಲ್ಲರ ಜೊತೆಗೆ ಎದುರ್ಕೊಳ್ಳೋ ಅಂಥ ಪರಿಸ್ಥಿತಿ ಆಗೋದಿಲ್ಲ, ಮಾಡೋದಿಲ್ಲ, ಎದುರ್ಕೊಳ್ಳೋದಿಲ್ಲ. ಆದಮೇಲೆ ಇದಕ್ಕೊಂದು ಚರಿತ್ರೆ ಇದೆ ನಮ್ಮ ಸಂಸ್ಥೆಗೆ, ಅದನ್ನು ಕಾಪಾಡೋದ್ರಲ್ಲಿ ನಾವು ಯಾವುದಕ್ಕೂ ಹಿಂಜರಿಯಲ್ಲ. ಈಗ ಫೈನಲಿ ಭಾಮ ಹರೀಶ್ ಅವರು ಮನವಿ ಸಲ್ಲಿಸಿದ್ದಾರೆ. ವಾಣಿಜ್ಯ ಮಂಡಳಿಯ ಮುಂದಿನ ನಿರ್ಧಾರ ಅಥವಾ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್? ಅದನ್ನೇ ನಾವು ನಮ್ಮ ಕಾರ್ಯದರ್ಶಿಗಳಾದ ರಾಘಲೈನ್ ಸರ್ಗೆ ಫೋನ್ ಮಾಡಿದ್ವಿ. ಅವ್ರು ಊರಲ್ಲಿಲ್ಲ, ನಾಳಿದ್ದು ಬರ್ತಾಯಿದ್ದಾರೆ. ನಾಳೆನೇ ಇಮಿಡಿಯೇಟಾಗಿ ಚರ್ಚೆ ಮಾಡಿಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷರುಗಳಿಗೂ ನಮ್ಮ ಕಮಿಟಿಯನ್ನು ಕರೆದುಬಿಟ್ಟು ಇದು ಯಾವ ರೀತಿ ಅಪ್ರೋಚ್ ಮಾಡಬೇಕು ಗೌರ್ಮೆಂಟಲ್ಲಿ, ಸರ್ಕಾರದಲ್ಲಿ ನಾವು ಏನು ಇದರಿಂದ ನಾವು ಕಡಿವಾಣ ಹಾಕೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಚರ್ಚೆ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀವಿ ಸರ್. ಇಮಿಡಿಯೇಟ್ ಫೈನಲಿ ವಾಣಿಜ್ಯ ಮಂಡಳಿ ಮೂಲಕ ಈ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಸ್ಟಾರ್ ನಟರ ಮಧ್ಯೆ ತಂದಿಡುವಂಥ ಕೆಲಸ ಮಾಡೋರಿಗೆ ಖಡಕ್ ಎಚ್ಚರಿಕೆ ಕೊಡೋದಾದ್ರೆ? ಅದೇ ಸರ್, ಅದು ಟೋಟಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಥರ ಏನಾರ ಸಾಬೀತಾದರೆ ಇಂಥವರೇ ಮಾಡಿದ್ದಾರೆ ಅಂತೇಳಿ ಕಠಿಣ ಶಿಕ್ಷೆ ಆಗೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್. ಇದ್ರ ಜೊತೆಗೆ ಈಗ ಪ್ರಥಮ್ ಅವರು ಅಮರಣ ಅಂತ ಉಪವಾಸ ಶುರು ಮಾಡಿದ್ದಾರೆ. ಈ ಫಿಲ್ಮ್ ಚೇಂಬರ್ ಬಳಿನೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ರು ನಿನ್ನೆ, ಆ ಬಗ್ಗೆ ಹೇಳೋದು? ಈಗ ಅವರು ಇಂಡಿವಿಜುವಲ್ ಸರ್, ಅವ್ರ ಒಪಿನಿಯನ್. ಅವರು ನನಗೆ ತೊಂದರೆ ಇದೆ, ಪ್ರಾಣ ಬೆದರಿಕೆ ಇದೆ, ನಮ್ಮ ಮನೆಯವ್ರಿಗೂ ತೊಂದರೆ ಇದೆ, ಥ್ರೆಟನ್ ಮಾಡ್ತಾಯಿದ್ದಾರೆ, ನಾನು ಈ ಉಪವಾಸ ಸತ್ಯಾಗ್ರಹ ಮಾಡಿ ಏನೋ ಒಂದು ನಾನು ಉಳಿಬೇಕು ಅನ್ನೋದು ಅವರು ಅಲಲಾಗಿದೆ. ಅದರಿಂದ ನಾವು ಅವ್ರಿಗೇನು ಅವ್ರು ಮಾಡ್ತಾ ಇರೋ ತಪ್ಪಾಗಲಿ ರೈಟ್ ಆಗಲಿ ನಾವು ಏನೂ ಹೇಳೋಕ್ಕೋಗಿಲ್ಲ. ನೀವು ಪರ್ಮಿಷನ್ ತಗೊಳ್ಳಿ, ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೊಳ್ಳಿ, ನಮಗೊಂದು ಇದು ಕೊಡಿ, ಪತ್ರಮುಖನ ಕೊಡಿ, ಈ ಥರ ಮಾಡ್ತಾಯಿದ್ದೀನಿ ಇಂಟಿಮೇಷನ್ ಕೊಡಿ, ನಾವು ನಿಮಗೆ ಅಲ್ಲಿ ಏನು ಮಾಡಬೇಕು, ನಿಮ್ಮ ಸೇಫ್ಟಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ವಿ ಸರ್. ಅವ್ರು ಹೋಗಿದ್ದಾರೆ, ಇನ್ನೂ ಬಂದಿಲ್ಲ, ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಓಕೆ, ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಲವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ.